ಆತ್ಮೀಯರೇ ಸ್ವಾಗತ. ಇವತ್ತು ಒಂದು ಮಿಕ್ಸರ್ ಗ್ರೈಂಡರ್ ಇದು ರೆಸ್ಟ್ ಹಿಡಿದಿದೆ, ಅಂದರೆ ಮೋಟ್ರ್ ರನ್ ಆಗ್ತಾಯಿಲ್ಲ. ಇದು ಯಾವ ರೀತಿ ಓಪನ್ ಮಾಡೋದು, ಇದು ಯಾವ ರೀತಿ ಫ್ರೀ ಮಾಡೋದು ನೋಡೋಣ ಬನ್ನಿ. ಎಲ್ಲ ಫುಲ್ ತುಕ್ಕಿಡಿದ್ಬಿಟ್ಟಿದೆ ನೋಡಿ, ಬಾಡಿ ಕೂಡ ಒಡೆದೋಗಿದೆ ಇದರದು. ಇದನ್ನು ನಾನಂತರ ಚೇಂಜ್ ಮಾಡ್ತೇನೆ. ಮೊದಲು ಇದು ತುಕ್ಕಿಡಿದಿರೋದನ್ನ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಮೆರ್ಪೈರ್ಸ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದನ್ನು ಮೊದಲಿಗೆ ಒಂದು ರಸ್ಟ್ ರಿಮೂವರ್ ಅಂತ ಬರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಸ್ಪ್ರೇ ಮಾಡಿ ಒಂದು 5-10 ನಿಮಿಷ ನಾನು ಬಿಡ್ತೀನಿ. ಆನಂತರ ಇದು ರಸ್ಟ್ ಹಿಡ್ದಿರುವಂಥದ್ದು ಏನಾಗಿದೆ ಅದು ಫ್ರೀ ಆಗುತ್ತೆ. ಆನಂತರ ಅದನ್ನು ನಾವು ಈಸಿಯಾಗಿ ಇದು ಮಾಡ್ಬೋದು, ತಿರುಗೋ ಥರ ಮಾಡ್ಬೋದು. ಸದ್ಯಕ್ಕೆ ನೋಡಿ, ಇದು ಫುಲ್ ಟೈಟ್ ಆಗಿದೆ, ತಿರುಗ್ತಾ ಇಲ್ಲ. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ಆ್ಯಸ್ ಯೂಶ್ವಲ್ ನೋಡಿ, ಇದು ಜಾರ್ ಇದು ಏನಾಗಿದೆ, ಈ ಜಾರ್ನ ನೀರು ಇದೇ ಮಿಕ್ಸಿದು. ಇದು ನೀರೆಲ್ಲ ಇಳಿದು ಮಸಾಲೆ ಎಲ್ಲ ಹರಿದು ಅಲ್ಲಿಗೆ ಹೋಗಿ ಸೇರಿಕೊಂಡು ಅದು ಏನಾಗಿದೆ, ರಸ್ಟ್ ಆಗಿದೆ, ತುಕ್ಕಿಡ್ದಂಥರ ಆಗಿ ಅದು ಏನಾಗ್ತಾಯಿದೆ, ತಿರುಗ್ತಾಯಿಲ್ಲ, ಮೋಟ್ರ್ ಜಾಮ್ ಆಗಿದೆ. ಹಾಗಾಗಿ ಯಾವ ರೀತಿ ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು ಅನ್ನೋದನ್ನ ತೋರ್ತಾ ಇದ್ದೀನಿ. ಯಾವತ್ತು ಜಾರ್ಗಳನ್ನ ಕ್ಲೀನಾಗಿ ಇಟ್ಕೊಳ್ಳಿ. ನಾನು ಹಿಂದೆನೂ ತುಂಬ ಸಾರಿ ಜಾರ್ಗಳ ಬಗ್ಗೆ ಎಲ್ಲ ಭಾಳ ವೀಡಿಯೋ ಮಾಡಿದ್ದೀನಿ. ಬೇಕು ಅಂದರೆ ನನ್ನ ಚಾನಲ್ ಚೆಕ್ ಮಾಡಿ, ತುಂಬ ವೀಡಿಯೋಗಳಿದೆ. ಜಾರ್ಗಳು ಕೆಡೋದ್ರಿಂದನೇ ಸಾಧ್ಯವಾದಷ್ಟು ಮಿಕ್ಸಿಗಳು ಕೆಡೋದಕ್ಕೆ ಸಾಧ್ಯ. ಹಾಗಾಗಿ ನೋಡಿ, ಇದೆಲ್ಲ ಬುಷ್ ಎಲ್ಲ ಹೋಗಿರುತ್ತೆ, ಶಾಫ್ಟ್ ಎಲ್ಲ ಲೂಸ್ ಆಗಿರುತ್ತೆ, ಇದರಿಂದ ನೀರು ಹರಿದು ಎಲ್ಲ ಅದು ಮಿಕ್ಸಿಗಳೆಲ್ಲ ಹಾಳಾಗುತ್ತೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಜಾರ್ಗಳನ್ನ ಕ್ಲೀನಾಗಿ ರೆಡಿ ಮಾಡಿಸ್ಕೊಳ್ಳಿ. ನೋಡಿ, ಈಗ ಒಂದು 10 ನಿಮಿಷ ಬಿಟ್ಟಾಯಿತು. ಈಗ ಟ್ರೈ ಮಾಡ್ತೇನೆ ಕಟಿಂಗ್ ಪ್ಲಾನ ಸಹಾಯದಿಂದ. ಇದನ್ನು ನೋಡಿ, ಈಗ ರಸ್ಟ್ ರಿಮೂವ್ ಆಯ್ತು. ಇದು ಅಂದರೆ ರಸ್ಟ್ ರಿಮೂವರ್ನ ನಾನು ಸ್ಪ್ರೇ ಮಾಡೋದ್ರಿಂದ ಮೋಟ್ರು ಟೈಟ್ ಆಗಿದ್ದಂಥ ಮೋಟ್ರ್ ಈಗ ಈಸಿಯಾಗಿ ರನ್ ಆಗ್ತಾಯಿದೆ. ಸೊ ನೋಡಿ, ಇದೊಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಈ ಥರದ ರಸ್ಟ್ ಹಿಡಿದಿರುವಂಥ ಯಾವುದೇ ಸ್ಕ್ರೂಗಳಾಗಿದ್ರು ಏನೇ ಆಗಿದ್ರು ಅಲ್ಲಿ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಬೇಕು ಅಂದರೆ ನೀವು ಅಂಗಡಿಗಳಲ್ಲಿ ಸಿಗುತ್ತೆ, ತಗೋಬೋದು. ನೋಡಿ, ಈಗ ಭಾಳ ಈಸಿಯಾಗಿ ಮೋಟ್ರು ರನ್ ಆಗ್ತಾಯಿದೆ. ಇದು ಈಗಲೂ ರನ್ ಆಗಿಲ್ಲ ಅಂದರೆ ಬುಷೆಲ್ಲ ಚೇಂಜ್ ಮಾಡಬೇಕಾಗಿತ್ತು. ಹಾಗಾಗಿ ನೋಡಿ, ಈಗ ರನ್ ಮಾಡಿದ್ದೇನೆ, ಕ್ಲೀನಾಗಿ ರನ್ ಆಗ್ತಾಯಿದೆ, ತುಂಬ ಫಾಸ್ಟಾಗಿ ಕೂಡ ಓಡ್ತಾಯಿದೆ. ಇಷ್ಟು ಈಸಿಯಾಗಿ ನಾವು ಮಿಕ್ಸರ್ನ ಒಂದು ರಸ್ಟ್ ರಿಮೂವ್ನ ಮಾಡ್ಬೋದು. ಮಿಕ್ಸರ್ ಮೋಟ್ರ್ ಟೈಟ್ ಆಗಿದರೆ ಈ ಥರ ನಾವು ರೆಡಿ ಮಾಡ್ಕೋಬೋದು. ನೋಡಿ, ಸುತ್ತಮುತ್ತ ಎಲ್ಲ ಎಷ್ಟೊಂದು ಇದೆಲ್ಲ ಮಸಾಲೆ ಇದು ಹೊರಗಡೆ ಇಳಿದು ಈ ಥರ ಬಂದು ಸೇರಿಕೊಂಡಿದೆ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಸಾಧ್ಯವಾದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ತುಂಬ ದಿನ ಬಾಳಿಕೆ ಬರುತ್ತೆ. ತುಂಬ ಜನ ಕೇಳ್ತೀರಾ, ಮಿಕ್ಸಿ ತುಂಬ ಚೆನ್ನಾಗಿ ಬಾಳಿಕೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ. ನೋಡಿ, ಇದು ಈ ಥರದ ಒಂದು ಕ್ಲೀನ್ನೆಸ್ ಇಲ್ಲ ಅಂದರೆ ಇವೆಲ್ಲ ಹಾಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ, ತುಂಬ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಆಲ್.